ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ವೇತಾಸ್ ಟೇಸ್ಟಿ ಝೋನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಗೋಧಿ ಹಿಟ್ಟಿಂದು ಪಾಸ್ತಾ. ಇದನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ತುಂಬ ಹೆಲ್ದಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಸೊ ಚಪಾತಿ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲೂ ಚಪಾತಿ ಹಿಟ್ಟು ಉಳಿಯುತ್ತಾ? ಈಗ ಎಲ್ಲರ ಮನೆಯಲ್ಲೂ ಆಗುತ್ತೆ. ಈಗ ಈ ಹಿಟ್ಟನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿರ್ತಕ್ಕಂಥ ಪಾಸ್ತಾನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಚಪಾತಿ ಹಿಟ್ಟನ್ನು ತಗೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಮೆತ್ತಗಿದ್ದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು ಅದಕ್ಕೆ. ಈಗ ಚಪಾತಿನ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಪೀಸಾಗಿ ಸ್ಕ್ವೇರ್ ಶೇಪ್ನಲ್ಲಿ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿದ ಮೇಲೆ ಇದಕ್ಕೆ ಪಾಸ್ತಾ ಶೇಪ್ ಕೊಡೋಣ. ಈಗ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರನೇ ತುಂಬ ಈಸಿಯಾಗಿ ಡಿಸೈನ್ ಮಾಡ್ಕೋಬೋದು. ಒಂದು ತುದಿಯಿಂದ ಲಾಕ್ ಮಾಡಿ ಮತ್ತು ಇನ್ನೊಂದು ತುದಿನ ಮೇಲೆ ತೊಗೊಂಡ್ಬಂದು ಅದನ್ನು ಲಾಕ್ ಮಾಡಿಬಿಟ್ರೆ ಶಂಖದ ಥರ ಶೇಪ್ ಬರುತ್ತೆ. ಎಲ್ಲ ಇವು ಗೋಧಿ ಹಿಟ್ಟಿನ ಪೀಸ್ಗಳನ್ನು ಇದೇ ಥರನೇ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಈಸಿ ಮಾಡೋದು. ಎಲ್ಲ ನಾನು ತೋರಿಸ್ತೀನಿ, ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಬೇಕಿದ್ದರೆ. ಭಾಳ ಸುಲಭವಾಗಿ ಮಾಡ್ಕೋಬೋದು ಇದನ್ನು. ಮಕ್ಕಳಿದ್ದರೆ ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಕೊಡಿ, ತುಂಬಾ ಈಸಿಯಾಗಿ ಅವ್ರಿಗೂ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಾಗಿ ಮಾಡ್ತಾರೆ ಇದನ್ನು. ನಿಮಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಹಾಗೆ ಸ್ಕ್ವೇರ್ ಶೇಪ್ನಲ್ಲಿ ಅದನ್ನು ಹಾಕಿ ಬೇಯಿಸ್ಕೋಬೋದು. ಈಗ ನಾನು ಗ್ಯಾಸ್ ಮೇಲೆ 2 ಕಪ್ ನೀರು ಹಾಕಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನೀರು ಸ್ವಲ್ಪ ಬಿಸಿಯಾಗಿದೆ. ಈಗ ಎಲ್ಲ ರೆಡಿ ಮಾಡಿರ್ತಕ್ಕಂಥ ಪಾಸ್ತಾನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಣ. ಇವನ್ನ ಹಾಕಿದ ತಕ್ಷಣ ಇವನೇನು ಮುಟ್ಟೋದಕ್ಕೆ ಹೋಗಬೇಡಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಇವೆಲ್ಲ ಮೇಲೆ ಬರುತ್ತವೆ. ಆಗ ಇದನ್ನು ಒಂದು ಜಾಲರಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಪಾಸ್ತಾ ಚೆನ್ನಾಗಿ ಬೇಯೋದಕ್ಕೆ ಒಂದು 10 ನಿಮಿಷ ಬೇಕು. 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವನ್ನ. ಈಗ ನೋಡಿ, ಚೆನ್ನಾಗಿ ಬೆಂದಿವೆ ಎಲ್ಲ ಪಾಸ್ತಾ. ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಇವು ಚೆನ್ನಾಗಿ ಬೆಂದ್ವಪ್ಪ ಅಂದರೆ ಕಟ್ಟಾಗೋದಿಲ್ಲ, ಮುರಿಯೋದಿಲ್ಲ. ಹೀಗೆ ಚೆನ್ನಾಗಿ ನೀವೆಷ್ಟೇ ಮಿಕ್ಸ್ ಮಾಡಿದರೂ ಇನ್ನು ಮುಂದೆ ಚೆನ್ನಾಗೇ ಇರುತ್ತವೆ. ಹಾಗೆ ಈ ಬೇಯಿಸಿರೋ ನೀರನ್ನ ಬಿಸಾಡಬೇಡಿ, ಇದನ್ನು ಮುದ್ದೆ ಯೂಸ್ ಮಾಡೋಣ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಬೆಣ್ಣೆ, ತುಪ್ಪ ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವಾಗ ಹಾಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ 4 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವನು ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ದೊಡ್ಡದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಆಗಲೇ ಪಾಸ್ತಾ ಬೇಯಿಸಿದ್ವಲ್ಲ, ಅದೇ ನೀರನ್ನೇ ಒಂದು ಅರ್ಧ ಕಪ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಇದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋದಕ್ಕೆ ಇಟ್ಬಿಡೋಣ. ನೆಕ್ಸ್ಟು 5 ನಿಮಿಷ ಆದಮೇಲೆ ಇದೆಲ್ಲ ಚೆನ್ನಾಗಿ ಬೆಂದಿರುತ್ತವೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪಾವ್ ಭಾಜಿ ಮಸಾಲೆ ಇಲ್ಲ ಅಂದರೆ ನೀವು ಗರಂ ಮಸಾಲ ಬೇಕಾದರೂ ಹಾಕ್ಬೋದು. ಬಟ್ ಪಾವ್ ಭಾಜಿ ಮಸಾಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ. ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಪಾಸ್ತಾ ಬೇಯಿಸಿದ ನೀರು ಹಾಕಿರೋದ್ರಿಂದ ಅದರಲ್ಲೂ ಉಪ್ಪಿರುತ್ತೆ, ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಪಾಸ್ತಾನ ಬೇಯಿಸಿಟ್ಕೊಂಡಿದ್ವಲ್ಲ ಅವನ್ನೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ
ಇದನ್ನ ನೀವು ಬೆಳಗ್ಗೆ ಟಿಫಿನಿಗೆ ಬೇಕಾದರೂ ಮಾಡ್ಬೋದು, ಹಾಗೆ ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಬೋದು, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿ ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ನೂಡಲ್ಸ್ ತಿನ್ನೋರಿಗೆ ಮತ್ತು ಪಾಸ್ತಾ ತಿನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದಕ್ಕೆ ಇನ್ನು ಉಳಿದಿದ್ದ ನೀರು ಇತ್ತಲ್ಲ ಅದಿಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಪಾಸ್ತಾ ಬೇಯಿಸಿದ ನೀರನ್ನು, ಹಾಗೆ 2 ಸ್ಪೂನು ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು. ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋಕೆ ಇಟ್ಬಿಡೋಣ. ಇದನ್ನ 5 ನಿಮಿಷ ಆದಮೇಲೆ ನೋಡಿ, ಈಗ ಪಾಸ್ತಾ ರೆಡಿ ಆಯಿತು, ಗೋಧಿ ಹಿಟ್ಟಿನ ಪಾಸ್ತಾ. ಇದಕ್ಕೆ ಈಗ ನಾನು 1 ಪ್ಯಾಕೆಟು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಇಲ್ಲಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಗೋಧಿ ಹಿಟ್ಟಿಂದ ಮಾಡಿದ್ದೀರ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತಿದ್ದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಈಗ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ನಿಂಬೆಹಣ್ಣು ಹಾಕಿ ನೀವು. ಇದಾದಮೇಲೆ ಪಾಸ್ತಾ ರೆಡಿ ಆಯಿತು. ಆಮೇಲೆ ಇದಕ್ಕೆ ನಾವು ಯಾವುದೇ ಸಾಸನ್ನು ಮತ್ತು ಯಾವುದೇ ಪ್ರಿಸರ್ವೇಟಿವ್ನ ಬಳಸಿಲ್ಲ. ತುಂಬ ಹೆಲ್ದಿಯಾಗಿರೋ ಡಿಶ್ ಅಂತ ಹೇಳ್ಬೋದು ಇದು. ಈ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಬಹಳ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.